ಅರೇ ಇವಾಗಲೇ ಸ್ವಿಚ್ ಆಫ್ ಆಗ್ಬೇಕಾ ಈ ಮೊಬೈಲು? ಛೇ. ಓ ಮಾವ ಬಂದ್ರಾ? ಒಂಚೂರು ಹಂಗೆ ಟಿವಿ ಆನ್ ಮಾಡ್ತೀರಾ? ರಿಮೋಟ್ ಅಲ್ಲೈತೆ, ಟಿವಿ ಅಲ್ಲೈತೆ, ಎದ್ದು ಆನ್ ಮಾಡ್ಕೋ. ನಾನಾ? ಯಪ್ಪ ಈ ಚಳಿಲಿ ಬೆಡ್ಶೀಟ್ ತೆಗೆದ್ರೆ ಐಸೆ ಆಗೋಯ್ತೀನಿ. ನಾನು ಈ ಬೆಡ್ಶೀಟ್ ಬಿಟ್ಟು ಎಲ್ಲಿಗೂ ಹೋಗಲ್ಲ. ಹಾಗಾದ್ರೆ ರೂಮ್ ಹೀಟರ್ನ ಯೂಸ್ ಮಾಡ್ಬೋದಲ್ಲ? ರೂಮ್ ಹೀಟ್ರಾ? ವಾಟರ್ ಹೀಟರ್ ಕೇಳಿದ್ದೀನಿ, ಇದ್ಯಾವುದು ಇದು ರೂಮ್ ಹೀಟ್ರು? ಅದೇಂಗ್ ವರ್ಕ್ ಆಗುತ್ತೆ? ಹೇಗೆ ಅಂದ್ರೆ ಅದು ಮ್ಯಾಜಿಕ್ ಅಲ್ಲ, ಸೈನ್ಸ್. ವೆಲ್ಕಮ್ ಟು ಸೈಟೆಕ್ ಮಾಹಿ. ರೂಮ್ ಹೀಟರ್ಗಳು ಜೌಲ್ ಹೀಟ್ ಅನ್ನೋ ಪ್ರಿನ್ಸಿಪಲ್ ಆಧಾರದ ಮೇಲೆ ವರ್ಕ್ ಆಗುತ್ತೆ. ಎಲೆಕ್ಟ್ರಿಸಿಟಿ ಅನ್ನೋದು ಒಂದು ವೈರ್ನ ಮುಖಾಂತರ ಪಾಸ್ ಆದಾಗ ಆಟಮ್ ಜೊತೆ ಕೊಲೈಡ್ ಆಗಿ ಹೀಟ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ. ಈ ಹೀಟು ನಮ್ಮ ರೂಮಲ್ಲಿರೋ ತಣ್ಣಗಿರೋ ಗಾಳಿನ ಬಿಸಿ ಮಾಡುತ್ತೆ. ಎಲೆಕ್ಟ್ರಾನಿಕ್ ಆಟಮ್ಸ್ ಇವೇನು ಅರ್ಥ ಆಗ್ತಿಲ್ವಾ? ತಲೆ ಕೆಡ್ಸ್ಕೊಂಬಿಡಿ. ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ, ನಾವು ವಾಟರ್ ಹೀಟರ್ನ ಯೂಸ್ ಮಾಡ್ತೀವಲ್ಲ, ಅದು ಹೇಗೆ ಕಾಯಿಲ್ ಅನ್ನೋದು ಹೀಟ್ ಹಾಕಿ ನೀರನ್ನ ಬಿಸಿ ಮಾಡುತ್ತಲ್ಲ, ಹಾಗೇನೆ ಸೇಮ್ ಇದು ಕೂಡ ವರ್ಕ್ ಆಗುತ್ತೆ. ಇದರಲ್ಲಿ ನಿಕ್ರೋಮ್ ಅನ್ನೋ ವೈರ್ ಇರುತ್ತೆ. ಆ ವೈರಲ್ಲಿ ಕರೆಂಟ್ ಅನ್ನೋದು ಪಾಸ್ ಆದಾಗ ಆ ವೈರಲ್ಲಿ ಹೀಟ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ. ಆ ಹೀಟ್ ಅನ್ನೋದು ನಮ್ಮ ಸುತ್ತಮುತ್ತ ಗಾಳಿ ಇರುತ್ತಲ್ವ, ಅದನ್ನ ಬಿಸಿ ಮಾಡುತ್ತೆ. ಇದರಲ್ಲಿ 3 ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಮೊದಲನೇದು ಕನ್ವೆಕ್ಷನ್ ಟೈಪ್, ಅಂದರೆ ಫ್ಯಾನ್ ಹೀಟರ್ಸ್ ಇರುತ್ತಲ್ಲ ಆ ಥರ. ಇದರಲ್ಲಿ ಫ್ಯಾನ್ ಗಾಳಿ ಇರುತ್ತಲ್ಲ, ಅದು ಬಿಸಿಯಾಗಿರೋ ಒಂದು ಕಾಯಿಲ್ ಮೇಲೆ ಬಿದ್ದಾಗ ಆ ಒಂದು ಗಾಳಿ ಅನ್ನೋದು ಬಿಸಿ ಆಗುತ್ತೆ. ಇದರಿಂದ ನಮ್ಮ ರೂಮಲ್ಲಿರೋ ಗಾಳಿ ಅನ್ನೋದು ಬಿಸಿ ಆದಾಗ ನಮ್ಮ ರೂಮ್ ಅನ್ನೋದು ಹೀಟ್ ಆಗುತ್ತೆ. ಎರಡನೇದು ರೇಡಿಯಂಟ್ ಟೈಪ್, ಇನ್ಫ್ರಾರೆಡ್ ಹೀಟರ್ಸ್ ಥರ. ಹೇಗೆ ಸೂರ್ಯನ ಕಿರಣಗಳು ನಮ್ಮ ಮೇಲೆ ಡೈರೆಕ್ಟಾಗಿ ಬಿದ್ದಾಗ ನಮಗೆ ಬಿಸಿ ಅನಿಸುತ್ತೋ, ಅದೇ ಥರ ಇದರಲ್ಲಿ ಡೈರೆಕ್ಟಾಗಿ ಹೀಟ್ ಜನ್ರೇಟ್ ಆಗುತ್ತೆ. ಸೊ ಇದ್ರ ಮುಂದೆ ಕುತ್ಕೊಂಡಾಗ ಮಾತ್ರ ನಮಗೆ ಬಿಸಿ ಗಾಳಿ ಅನ್ನೋದು ಬರುತ್ತೆ. ಮೂರನೇದು ಕಂಡಕ್ಷನ್ ಟೈಪ್, ಆಯಿಲ್ ಫಿಲ್ಡ್ ಹೀಟರ್ಸ್ ಅಂತಾರೆ. ಇದರಲ್ಲಿ ಫಸ್ಟು ಆಯಿಲ್ ಅನ್ನೋದು ಹೀಟ್ ಆಗುತ್ತೆ. ಆ ಹೀಟ್ ಆಗಿರೋ ಆಯಿಲ್ ಅನ್ನೋದು ಬಾಡಿನ ಹೀಟ್ ಮಾಡುತ್ತೆ. ಹಾಗೆ ಅದರಲ್ಲಿರೋ ಫ್ಯಾನ್ ಅನ್ನೋದು ಗಾಳಿ ಬೀಸಿದಾಗ ಆ ಒಂದು ಹೀಟ್ ಅನ್ನೋದು ಗಾಳಿ ಫ್ಯಾನ್ನ ಹೀಟ್ ಮಾಡುತ್ತೆ. ಸೊ ಹಾಗಾಗಿ ನಮಗೆ ರೂಮ್ ಅನ್ನೋದು ಹೀಟ್ ಆಗುತ್ತೆ. ಮಾವ, ಹೀಟರು ಫುಲ್ ಹೀಟ್ ಆದರೆ? ಆ ಥರ ಆಗಬಾರ್ದು ಅಂತಲೇ ಇದರಲ್ಲಿ ಥರ್ಮೋಸ್ಟಾಟ್ ಇರುತ್ತೆ. ಇದು ಹೀಟ್ನ ಸೆನ್ಸ್ ಮಾಡ್ತಾನೆ ಇರುತ್ತೆ. ಸೊ ಯಾವಾಗ ಟೆಂಪ್ರೇಚರ್ ಅನ್ನೋದು ಜಾಸ್ತಿ ಆಗುತ್ತೆ, ಆವಾಗ ಆಟೋಮೆಟಿಕ್ಕಾಗಿ ಪವರ್ನ ಕಟ್ ಮಾಡುತ್ತೆ. ಇದು ಒಳ್ಳೇದಲ್ಲ ಅಂತ ಕೇಳ್ಪಟ್ಟಿದ್ದೆ. ಹೌದು, ಇದು ಕಂಪ್ಲೀಟ್ ಒಳ್ಳೇದಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಇದನ್ನು ಜಾಸ್ತಿ ಹೊತ್ತು ಆನ್ ಮಾಡಿಟ್ಕೊಂಡ್ರೆ ನಮ್ಮ ಸುತ್ತಮುತ್ತ ಗಾಳಿ ಇರುತ್ತಲ್ಲ, ಅದರಲ್ಲಿರೋ ತೇವಾಂಶನ ಇದು ಹೀರ್ಕೊಳ್ಳುತ್ತೆ. ಸೊ ಹಾಗಾಗಿ ಇದರಿಂದ ನಮಗೆ ಪ್ರಾಬ್ಲಮ್ ಬರುತ್ತೆ. ಅದಕ್ಕೆ ಇದನ್ನು ನೈಟ್ ಪೂರ್ತಿ ಆನ್ ಮಾಡಿ ಇಟ್ಕೊಬಾರ್ದು. ಯಾವಾಗ ನಮಗೆ ಬೇಕು ಅನಿಸುತ್ತೋ ಆವಾಗ ಮಾತ್ರ ಕೆಲವೇ ನಿಮಿಷಗಳನ್ನ ಇದನ್ನ ಆನ್ ಮಾಡಿ ಇಟ್ಕೊಂಡ್ರೆ, ಯಾವಾಗ ರೂಮ್ ಅನ್ನೋದು ನಮ್ಗೆ ಬೇಕಾದಷ್ಟು ಹೀಟ್ ಆಗುತ್ತೆ, ಇಮಿಡಿಯೇಟಾಗಿ ಇದನ್ನು ಆಫ್ ಮಾಡಿಬಿಡ್ಬೇಕು. ಇನ್ನೊಂದು, ಇದ್ರ ಸುತ್ತ 3 ಅಡಿ ತನಕ ಯಾವುದೇ ಥರ ಫ್ಲೇಮೇಬಲ್ ವಸ್ತುಗಳನ್ನ ಇಡಬಾರ್ದು ಅಂತ ಹೇಳ್ತಾರೆ. ಯಾಕಂದರೆ ಇದರಿಂದ ಫೈರ್ ರಿಲೇಟೆಡ್ ಆಕ್ಸಿಡೆಂಟ್ಗಳು ಆಗೋ ಚಾನ್ಸಸ್ ಕೂಡ ಇರುತ್ತೆ. ಹಾಗೆ ಇದನ್ನು ನಾರ್ಮಲ್ ಆಗಿ ಒಂದು ರೂಮ್ಗೋಸ್ಕರ ಮಾತ್ರ ಯೂಸ್ ಮಾಡೋದಾದರೆ ಸರಿ. ಎಂಟೈರ್ ಮನೆಗೆ ಆದರೆ ಇದನ್ನು ರೆಕಮೆಂಡ್ ಮಾಡೋಕ್ಕಾಗಲ್ಲ. ಇದನ್ನು ಜಾಸ್ತಿ ಯೂಸ್ ಮಾಡ್ತಾ ಇದ್ರೆ ಅಥವಾ ಎಂಟೈರ್ ಮನೆಗೆ ಇದನ್ನು ಯೂಸ್ ಮಾಡೋ ಥರ ಆದರೆ, ಒಂದು ನೀವು ಇದ್ರ ಪವರ್ ಬಿಲ್ನ ಕಟ್ಟೋದಕ್ಕೇ ಇನ್ನೊಂದು ಜಾಬ್ಗೆ ಹೋಗ್ಬೇಕಾಗಿರುತ್ತೆ. ಇನ್ನೊಂದು ನಮ್ಮ ಹೆಲ್ತ್ ಕೂಡ ಅಷ್ಟೊಂದು ಒಳ್ಳೇದಲ್ಲ. ಸೊ ಇವಾಗ ಗೊತ್ತಾಯ್ತು, ಚಿಕ್ಕ ರೂಮಲ್ಲಿ ಇಮಿಡಿಯೇಟ್ ಆಗಿ ರೂಮ್ ಹೀಟ್ ಆಗಬೇಕು ಅಂದರೆ ಮಾತ್ರ ಈ ಹೀಟರ್ನ ಯೂಸ್ ಮಾಡಬೇಕು. ಕರೆಕ್ಟ್ ಬ್ರೋ, ನಾನು ಒಂದು ಮೊಬೈಲ್ ತಗೋಬೇಕು ಅಂತ ಕಾರ್ಟಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೆ. ಇವಾಗ ನೋಡಿದ್ರೆ ಪ್ರೈಸ್ ಜಾಸ್ತಿ ಆಗ್ಬಿಟ್ಟಿದ್ದಲ್ಲ.